Knowledge Park, the creative school for quality and innovative education. अब एडमिशन होगा सिर्फ ₹1 में। आज ही विजिट। आपके बच्चे के सही फ्यूचर के लिए नोबल पब्लिक स्कूल स्मार्ट लर्निंग का नया अंदाज। एडमिशंस आर ओपन। सीएम डीके शिव कुमार की कांग्रेस सरकार में माइनॉरिटी के लीडर्स को क्या मिलेगी मिनिस्ट्री, जिसको लेकर मिनिस्टर यूटी खादर से किया सवाल। ತೀರ್ಮಾನ ಮಾಡುವಾಗ ಪ್ರಾದೇಶಿಕವಾಗಿಯೂ ಜಾತಿ ಆಧಾರದಲ್ಲಿ ಧರ್ಮದ ಆಧಾರದಲ್ಲಿ ಸೀನಿಯಾರಿಟಿ ಇದನ್ನೆಲ್ಲ ಕ್ರೋಢೀಕರಿಸಿಕೊಂಡು ಇವತ್ತು ಮಾಡಬೇಕಾಗ್ತದೆ। नमस्कार, नौशा रानी, आप देख रहे हैं बीके न्यूज। बीके न्यूज में आपका स्वागत है। दौरे पर आए हेल्थ एंड फैमिली वेलफेयर मिनिस्टर यूटी खादर से कांग्रेस पार्टी में माइनॉरिटीज के एमएलएस को मिनिस्ट्री देने को लेकर पूछा गया सवाल, जिस पर मिनिस्टर यूटी खादर ने कहा कि कांग्रेस सरकार ने माइनॉरिटी को सुविधाएं दी है न और किसी पार्टी ने नहीं दिया। कहा अभी तो 14 मिनिस्ट्री दी गई है, अभी 20 मिनिस्ट्री देनी बाकी है, माइनॉरिटीज को मिनिस्ट्री दी जाएगी। इसके अलावा कहा कि मुझे एमएलए नहीं चाहिए और ना ही मिनिस्ट्री चाहिए, मुझे बीजेपी को हराना है, क्योंकि बीजेपी हमें ही नहीं पूरे देश को खोखला कर रही है, जिसे हराना हमारा लक्ष्य होना चाहिए। सर, कांग्रेस पार्टी में माइनॉरिटी के 88% रहने के बावजूद भी एक मिनिस्टर है सर। ನೋಡಿ, ನಾವು ಯಾರು ಕೂಡ ಸಡನ್ ಆಗಿ ಅದನ್ನು ಇಮೋಷನಲ್ ತಗೊಳ್ಬೇಕಾಗತ್ತಿಲ್ಲ। ಕಾಂಗ್ರೆಸ್ ಪಕ್ಷ SKGM ढाबा, वेज एंड नॉन वेज ढाबा, स्पेशल मटन थाली, हैदराबाद मुंबई हाईवे, नेशनल हाईवे 65, मठाला मोड़, बसवकल्या। AR के गिरी सिल्क एंड साड़ी, ज्योति विद्यालय प्राइमरी स्कूल, एडमिशंस आर ओपन, तेश्वर कॉलोनी, लाल तालाब, बसवकल्या। ಪಕ್ಷ ಮೈನಾರಿಟಿಗೆ ಸವಲತ್ತು ಮತ್ತು ಅವಕಾಶಗಳು ಕೊಟ್ಟದ್ದು ಅಷ್ಟು ಯಾರು ಕೂಡ ಮಾಡಲಿಲ್ಲ। ಬಹಳಷ್ಟು ಸಂದರ್ಭದಲ್ಲಿ ಮೈನಾರಿಟಿಗಳು ಬೇರೆ ಪಕ್ಷವನ್ನು ನಂಬಿ ಕೆಲವೊಮ್ಮೆ ನಮ್ ಕೂಡ ಮತ ಹಾಕದೆ ಬೇರೆ ಪಕ್ಷಕ್ಕೆ ಮತ ಹಾಕಿದವರು ಅಧಿಕಾರ ಪಡೆದುಕೊಂಡ ನಂತರ ಕೋಮುವಾದಿ ಪಕ್ಷದ ಜೊತೆ ಹೋಗಿದ್ದಾರೆ। ಕಾಂಗ್ರೆಸ್ ಅಧಿಕಾರ ಇರಲಿ ಅಧಿಕಾರ ಇಲ್ಲದಿರ್ಲಿ, ಕಾಂಗ್ರೆಸ್ ತತ್ವ ಆದರ್ಶಗಳು ಇಂದು ಕೂಡ ಬದಲಾವಣೆ ಆಗ್ಲಿಲ್ಲ। ಹಿಂದೆ ಬಹುಶಃ ಈ ಸಲ ಮುಂದೆಲ್ಲ ಕಳೆದ ಇದರಲ್ಲಿ ನಾನು ನನ್ನ ಸ್ಪೀಕರ್ ಆಗಿ ಮಾಡಿದ್ರು, ಒಂದು ಅಲ್ಪಸಂಖ್ಯಾತ ಸಮುದಾಯ ಯುವಕರಿಗೆ ಇಡೀ ಸದನ ನಿಭಾಯಿಸಬಹುದಂದ ಒಂದು ವಿಶ್ವಾಸ ಇಟ್ಟು ಬಹುಶಃ ಸ್ಥಾನ ಕೊಟ್ಟದ್ದೇ ಕಾಂಗ್ರೆಸ್ ಎಲ್ಲಾ ವರ್ಗದವರ ಮೇಲೆ ಇಟ್ಟಂತ ವಿಶ್ವಾಸ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ। ಎರಡನೇದಾಗಿ ಇಬ್ಬರಿಗೆ ಕೂಡ ಮಂತ್ರಿ ಸ್ಥಾನ ಕೊಟ್ರು। ಇದೀಗ ಅಧಿಕಾರ ಹಸ್ತಾಂತರಗೊಂಡ ಸಂದರ್ಭದಲ್ಲಿ Vijay Hospital Center for Cardio and Diabetic 24/7 emergency services available. Opposite Kamla Restaurant near Bus Stand, Baswakalla. Alam Prabhu Paramedic Paramedical and BCA College admissions are open. ಅಧಿಕಾರ ಹಸ್ತಾಂತರಗೊಂಡ ಸಂದರ್ಭದಲ್ಲಿ ಮೊದಲ ಹಂತದಲ್ಲಿ ಬರೀ 14 ಜನರನ್ನು ಮಾತ್ರ ಆಯ್ಕೆ ಮಾಡಿದ್ದಾರೆ। ಅದರಲ್ಲಿ ನಾನು ಇಂದು ಸ್ಪೀಕರ್ ಆಗಿದ್ದೆ, ನಾನು 5 ಬಾರಿ ಶಾಸಕನಾಗಿದ್ದೇನೆ, 4 ಇಲಾಖೆ ಸಚಿವನಾಗಿದ್ದೇನೆ, ಸಿದ್ದರಾಮಯ್ಯ ನಾಯಕನಾಗಿದ್ದಾನೆ, ಉಪನಾಯಕನಾಗಿದ್ದೇನೆ। ಇದೆಲ್ಲ ಕೂಡ ಮನಗೊಂಡು ನನಗೆ ಮೊದಲ ಎಕ್ಸ್ಪಾನ್ಷನ್ ಅಲ್ಲಿ ಅವಕಾಶ ಮಾಡಿ ಕೊಟ್ಟಿದ್ದಾರೆ। ಇನ್ನು ಕೂಡ ನಮ್ಗೆ 18 ಜನ ಈ ಬಹುಶಃ ಇನ್ನು 34 20 ಇನ್ನು ಮಿನಿಸ್ಟರ್ಗಳು ಹೆಚ್ಚುವರಿಯಾಗಿ ತಗೊಳ್ಲಿಕ್ಕಿದೆ। ಅದರಲ್ಲಿ ಅಲ್ಪಸಂಖ್ಯಾತರಿಗೆ ಬೇಕಾದಂತ ಎಲ್ಲ ಗೌರವ ಇವತ್ತು ಆ ಸ್ಥಾನವನ್ನು ಖಂಡಿತವಾಗಿ ಇವತ್ತು ಕೊಡ್ತಾರೆ। ಈ HK ಪಾಟೀಲ್ ಅವರು ಅತ್ಯಂತ ಗೌರವದ ಹಿರಿಯರು, ಅವರಿಗೆ ಪ್ರಥಮ ಹಂತದಲ್ಲಿ ಸಿಕ್ಕಿದೆಯಾ? ಮಹಾದೇವಪ್ಪನವರು ಅತ್ಯಂತ ಹಿರಿಯರು, ಅವರಿಗೆ ಮೊದಲ ಹಂತದಲ್ಲಿ ಕೊಡ್ಲಿಕ್ಕೆ ಆಗಿದೆಯಾ? ಇದರಲ್ಲಿ ದಿನೇಶ್ ಗುಂಡ್ರಾವ್ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಇವತ್ತು ರಾಜ್ಯದ ಅಧ್ಯಕ್ಷರಾಗಿದ್ರು, AICC ಕಾರ್ಯದರ್ಶಿಯಾಗಿ ಪಾಂಡಿಚೇರಿ ತಮಿಳುನಾಡಿನಲ್ಲಿ ಇನ್ಚಾರ್ಜ್ ಆಗಿದ್ರು, ಆರೋಗ್ಯ ಸಚಿವರಾಗಿ ಉತ್ತಮ ಕೆಲಸ ಮಾಡಿದ್ರು। ಎಂದು ಕೂಡ ಎಲ್ಲಿ ಕೂಡ ಪಕ್ಷದ ನಿಷ್ಠೆಗೆ ದ್ರೋಹ ಆಗ್ಲಿಲ್ಲ ಅಂತ ಎಲ್ಲಿ ಕೂಡ ಕಂಪ್ಲೇಂಟ್ ಕೂಡ ಏನು ಇಲ್ಲ, ಅವರಿಗೆ ಇವತ್ತು ಸಿಕ್ಲಿಕ್ಕೆ ಆಗಿದೆಯಾ? ಎಷ್ಟು ಸೀನಿಯರ್ಗಳಿಗೆ ಇವತ್ತು ಕೊಡ್ಲಿಕ್ಕೆ ಆಗ್ಲಿಲ್ಲ, ಅವ್ರು ಯಾಕೆ ಮಾತಾಡೋದಿಲ್ಲ, ಅವ್ರು ಯಾಕೆ ಬೊಬ್ಬೆ ಹಾಕುದಿಲ್ಲ? ನೋಡಿ, ಕಾಂಗ್ರೆಸ್ ಸರ್ವರಿಗೂ ಕೂಡ ಸದಾವಕಾಶನ ಕೊಡ್ತೇವೆ। ನಾವು ಪ್ರಾಮಾಣಿಕತೆ ಮತ್ತು ಬದ್ಧತೆಯಿಂದ ನಿಷ್ಠೆಯಿಂದ ನಾವು ಇರುವಂತ ಕೆಲಸ ಇವತ್ತು ನಾವು ಮಾಡಬೇಕು ಮತ್ತು ನಮ್ಮ ಸಮುದಾಯ ಮೇಲೆ ಇಟ್ಟಂತ ವಿಶ್ವಾಸ ನಾವು ಜಾಸ್ತಿ ಮಾಡಬೇಕು। ಇವರು ನಂಬಲಿಕ್ಕೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿಯನ್ನು ನಾವು ಯಾರು ಕೂಡ ಮಾಡಬಾರ್ದು। ನಮ್ಮ ಕಾಲಘಟ್ಟ ನಾವು ಎಲ್ಲಿದ್ದೇವೆ? ನನಗೆ MLA ಬೇಡ, ನನಗೆ ಮಂತ್ರಿ ಬೇಡ, ನನಗೆ ಏನು ಬೇಡ, ನನಗೆ ಬಿಜೆಪಿ ಸೋಲಿಸಬೇಕು, ಅದು ನಮ್ಮ ಮುಖ್ಯ ಗುರಿ ಇವತ್ತು ಆಗಿರ್ಬೇಕು। ನನಗೆ ಮಂತ್ರಿ ಸ್ಥಾನ ಬೇಡ, ನನಗೆ ಶಾಸಕ ಸ್ಥಾನ ಬೇಡ, ನಾನು ತಯಾರಿದ್ದೇನೆ, ನನಗೆ ಬಿಜೆಪಿ ಸೋಲ್ಬೇಕು। ಯಾಕೆ? ಬಿಜೆಪಿ ನಮ್ಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಮಾರಕ। ಅದು ನಮ್ಮ ಮುಖ್ಯ ಗುರಿ, ಅದು ನಮ್ಮ ನಿಯತ್ತಾಗಿರ್ಬೇಕು। ಮತ್ತೆ ಸಿಕ್ಕಿದ್ರೆ ದೇವರು ಆಟೋಮ್ಯಾಟಿಕ್ ಅದನ್ನು ಕೊಟ್ಟೆ ಕೊಡ್ತಾರೆ, ಪಕ್ಷ ಕೊಡ್ತದೆ।
ಪಕ್ಷಕ್ಕಾಗಿ ಪ್ರಾಮಾಣಿಕತೆ, ನಿಷ್ಠೆ, ಬದ್ಧತೆ. ಪಕ್ಷ ಕಷ್ಟದ ಕಾಲಿದ್ದಂತ ಸಂದರ್ಭ, ಚುನಾವಣೆ ಎದುರಿಸುವ ಕಾಲಘಟ್ಟದಲ್ಲಿ ಬಿಜೆಪಿಯನ್ನು ಸೋಲಿಕ್ಕೆ ಪಕ್ಷದ ಪರವಾಗಿ ನಿಂತು ನಾವು ಹೋರಾಟ ಮಾಡಬೇಕು. ಅದು ನಮ್ಮ ಪ್ರಾಮಾಣಿಕತೆ, ಬದ್ಧತೆ ಮತ್ತು ವ್ಯಕ್ತಿತ್ವ. ಅದು ನಮ್ಮ ಸಮುದಾಯಕ್ಕೆ ಸಿಕ್ಕುವಂತ ಗೌರವ ಅಂತ ಹೇಳಿಕ್ಕೆ ಬಯಸ್ತೇವೆ. ಸೊ ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತ ಬೇಕಾದಂತ ಎಲ್ಲಾ ಸ್ಥಾನಮಾನ ಗೌರವ ಹಿಂದೆ ಕೊಟ್ಟಿದೆ, ಈಗಲೂ ಕೊಡ್ತದೆ, ಇನ್ನು ಮುಂದಕ್ಕೂ ಕೊಡ್ತದೆ. ಅದು ಕಾಂಗ್ರೆಸ್ ಅಲ್ಲದೆ ಬೇರೆ ಯಾರು ಕೂಡ ಕೊಡುದಿಲ್ಲ. ಅದನ್ನ ನೀವು ಅರ್ಥ ಮಾಡಿಕೊಳ್ಬೇಕು. ಅಂತ ಎಕ್ಸ್ಪಾನ್ಷನ್ ಆಗ್ಲಿಲ್ಲ, ಇದಕ್ಕೆ ಇಷ್ಟೇ ಹಾಕಿ ನೀವು ಬೊಬ್ಬೆ ಹಾಕ್ಬೇಕು. ಇಷ್ಟೇನು ಆತುರ ಇದೆ, ಏನಾಗಿದೆ ನಮ್ಗೆ ಮಾತ್ರ ಹೊಸದಲ್ಲ. ನಾನು ಹೇಳ್ತೇನಲ್ಲ, ಎಸ್ ಕೆ ಪಡೆದ ಹಿರಿಯರಿಗಿಲ್ಲ, ಮಹಾದೇವಪ್ಪ ಅಂತ ಹಿರಿಯರಿಗೆ ಸಿಕ್ಲಿಲ್ಲ, ಅವರೆಲ್ಲ ಕೂತು ಮಲೆಯಲ್ಲಿ ಬೊಬ್ಬೆ ಹಾಕ್ತಾರ ಇದ್ರಲ್ಲಿ. ಇನ್ನು ಬೊಬ್ಬೆ ಹಾಕೋರು ಯಾರು? ಕಾಂಗ್ರೆಸ್ಗೆ ಓಟ್ ಹಾಕೋದ್ರೆ ಬೊಬ್ಬೆ ಹಾಕುದು, ಓಟ್ ಹಾಕಿದ್ರೆ ಬೊಬ್ಬೆ ಹಾಕೋದು ಕಡಿಮೆ. ಇವತ್ತಲ್ಲ ನಾಳೆ ಏನಾದ್ರು ಸಿಗ್ಬೋದು ಅಂತ ಹೇಳಿಕೊಂಡು ಇದು ಅಗತ್ಯ ಏನಿದೆ ನಿಮ್ಗೆ? ಕಾಂಗ್ರೆಸ್ ಎಲ್ಲರೂ ಕೂಡ ಸಮಾನತೆಯನ್ನು ನೋಡ್ತದೆ. ಯಾರಿಗೆ ಕೊಡ್ಬೇಕಂತ ಹೇಳಿಕೊಂಡು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಜಮೀರ್ ಅಹಮದ್ ಖಾನ್, ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್, ಎನ್.ಎ. ಹರೀಸ್, ರಹೀಂ ಖಾನ್, ಸನ್ವೀರ್ ಶೇಖ್, ನಾವೆಲ್ಲರೂ ಕೂಡ ಮಿತ್ರರಿದ್ದೇವೆ. ನಾವೆಲ್ಲರೂ ಕೂಡ ಒಗ್ಗಟ್ಟಿನಲ್ಲಿದ್ದೇವೆ. ನೀವು ಬೇರೆ ಬೇರೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಎಲ್ಲೂ ಕೂಡ ಅದು ಕಲ್ಯಾಣ ಕರ್ನಾಟಕ ಕೊಡ್ತಾರ, ಬಿಜಾಪುರ ಗೊತ್ತಿಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಎಲ್ಲವೂ ಹೈಕಮಾಂಡ್ ತೀರ್ಮಾನ ಮಾಡುವಾಗ ಪ್ರಾದೇಶಿಕವಾಗಿಯೂ, ಜಾತಿ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ, ಸೀನಿಯಾರಿಟಿ ಇದನ್ನೆಲ್ಲ ಕ್ರೋಢೀಕರಿಸಿಕೊಂಡು ಇವತ್ತು ಮಾಡ್ಬೇಕಾಗ್ತದೆ. ನಮ್ಗೆ ದಾವಣಗೆರೆಯಲ್ಲಿ ನಮ್ಗೆ ಮೈನಾರಿಟೀಸ್ MLA ಇಲ್ಲ ಅಂತ ಗೊತ್ತಿದ್ದಕ್ಕೆ ಕಾಂಗ್ರೆಸ್ ನಮ್ಗೆ MLC 3 ಸಲ ಕೊಟ್ಟಿತ್ತು. ಅಲ್ಲಿ ನಮ್ಗೆ ಮೈನಾರಿಟಿ MLA ಇರ್ಲಿಲ್ಲ, ಗೊತ್ತಿದ್ದಕ್ಕೆ ಅಲ್ಲಿ MLC ಕೊಟ್ಟದಲ್ವಾ. ಹುಬ್ಳಿ ಧಾರವಾಡಲ್ಲಿ ನಮ್ಗೆ ಮೈನಾರಿಟಿ MLA ಇರ್ಲಿಲ್ಲ, ಅದಕ್ಕೆಲ್ಲ ಸಲೀಂ ಅಹಮದ್ ಅವರಿಗೆ ಅಲ್ಲಿ ನಾವು ಇದು ಕೊಟ್ಟದ್ದು MLC. ದಾವಣಗೆರೆಯಲ್ಲಿ ಮುಸ್ಲಿಮ್ಸ್ ಇರಲಿಲ್ಲ, ಅದಕ್ಕೆಲ್ಲ ಜಬ್ಬಾರ್ ಖಾನಿಗೆ ನಾವು ಕೊಡುವಂತದ್ದು. ಯಾಸೀರ್ ಪಠಾಣ್ ಅವರನ್ನು ಬಹುಶಃ ಇವತ್ತು ಲಿಂಗಾಯತ್ ಸೀಟಲ್ಲಿ ಮಾಜಿ ಮುಖ್ಯಮಂತ್ರಿ ಮಗನ ಮುಂದೆ ಲಿಂಗಾಯತ್ ಸೀಟಿಗೆ ನಿಂತು ಎಲ್ಲರೂ ಕೂಡ ಕೆಲಸ ಮಾಡಿ, ಆಗ ಮಲ್ಲಿಕಾರ್ಜುನ್ ಅವರೆಲ್ಲ ಬಂದು ಕೆಲಸ ಮಾಡಿ ಮಲ್ಲಿಕಾರ್ಜುನ ಯಾಸೀರ್ ಪಠಾಣ್ ಗೆಲ್ಲಿಸಲಿಲ್ವಾ? ರಾಮನಗರದಲ್ಲಿ 50% ಅಲ್ಲಿ ಅದರ್ ಕಮ್ಯುನಿಟಿ, ನಾವು ಬರೀ ಮೈನಾರಿಟಿ ಇರುವುದೇ 30% ಅಲ್ಲಿ ಕರ್ಕೊಂಡೋಗಿ ಇಕ್ಬಾಲ್ ಹುಸೇನ್ ಅನ್ನು ಕುಮಾರಸ್ವಾಮಿ ಮಗನ ಮುಂದೆ ಗೆಲ್ಲಿಸಲಿಲ್ವಾ? ಅದು ಕಾಂಗ್ರೆಸ್. ಅಲ್ಲಿ ಅವರು ಇವರು ಅದು ಇದಂತಲ್ಲ. ಕಾಂಗ್ರೆಸ್ ಎಲ್ಲಾ ಜಾತಿ, ಎಲ್ಲ ಮತ್ತೆಲ್ಲ ವರ್ಗ, ಕಾಂಗ್ರೆಸ್ ಒಂದು ಕುಟುಂಬ. ಯಾರು ನಿಂತರೂ ಕೂಡ ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಆಗ್ಬೇಕು. ಅದು ನಮ್ಮ ನಿಯತ್ತಾಗಿರ್ಬೇಕು.